ಒಡೆಯ ಶ್ರೀ ರಘುರಾಮನೇ ದೇವಾ ಒಡೆಯ ಶ್ರೀ ರಘುರಾಮನೇ ದೇವಾ ಜಗದವನು ತಂದೆಯು ನೀನೇ ಓದು ರಾಮ ರಾಮ ಶ್ರೀರಾಘವ ತಂದೆಯು ನೀನೇ ಓದು ರಾಮ ತಂದೆಯು ನೀನೇ ಓರಗು ರಾಮ ಬಂಧು ನೀನೇ ಶ್ರೀ ಘನಶ್ಯಾಮ ಬಂಧು ನೀನೇ ಶ್ರೀ ಘನಶ್ಯಾಮ ಹನುಮನ ಪ್ರಾಣ ಶ್ರೀ ರಘುರಾಮ ಹನುಮನ ಪ್ರಾಣ ಶ್ರೀ ರಘುರಾಮ ರಾಮನೊಳಗಿದೆ ಸದ್ಗುಣ ಪ್ರೇಮ ರಾಮನೊಳಗಿದೆ ಸದ್ಗುಣ ಪ್ರೇಮ ಸಕಲವು ನಿಲ್ಲದೆ ಶ್ರೀ ಸತ್ಯರಾಮ ಸಕಲವು ನಿಲ್ಲದ ಶ್ರೀ ಸತ್ಯರಾಮ ಒಡೆಯ ಶ್ರೀ ರಘುರಾಮನೇ ದೇವಾ ಜಗದವನು ಒಡೆಯ ಶ್ರೀ ರಘುರಾಮನೇ ದೇವಾ ಜಗದವನು जय जय राम जानकी राम सीता वल्लभ राजा राम जय जय राम जानकी राम सीता वल्लभ राजा राम दशरथ नंदन नंद कुमार ಒಡೆಯ ಶ್ರೀ ರಘುರಾಮನೇ ದೇವಾ ಈ ಜಗ ಒಡೆಯ ಶ್ರೀ ರಘುರಾಮನೇ ದೇವಾ ಈ ಜಗ ಒಡೆಯ ಶ್ರೀ ರಘುರಾಮನೇ ಶ್ರೀರಾಮ ರಾಮ ಎನ್ನೊಡೆಯ ರಘುರಾಮ ದ್ವಾಪರಾಯುಗದೀಶನಾದ ಶ್ರೀಕೃಷ್ಣನ ಶ್ರೀಕೃಷ್ಣನ ಲೀಲೆಯು ಎಂತಹ ವಿಶೇಷಕರ. ರಘುವಂಶ ವೀರನಾದ ಶ್ರೀಮನ್ನಾರಾಯಣನು ಭೂಲೋಕದಲ್ಲಿ ಅವತರಿಸಿ ನಾನೆಂದು ಮೆರೆಯುತ್ತಿದ್ದ ದಾನವರನ್ನು ಸಂಹಾರ ಮಾಡಿ ಸತ್ಯವಂತರಾದ ಸಾಧು ಸಜ್ಜನರನ್ನು ಸಂರಕ್ಷಿಸುತ್ತಾ ಈ ಜಡ ಜಗತ್ತಿನ ರಕ್ಷಕನೂ ತಾನೇ ಆಗಿರುವನು. ಇದು ಅಲ್ಲದೆ ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಪರಮಾತ್ಮನು ಈ ನವನಾಟದ ಕಾರ್ಯವನ್ನು ಕೈಗೊಂಡಿರುವನು. ಏನೆಂದರೆ ಕೌಳಿಕರಿಗೆ ಸಲ್ಲಬೇಕಾದ ರತಿಯನ್ನು ತನ್ನ ಮಗ ಮನ್ಮಥನಿಗೆ ಲಗ್ನ ಮಾಡಲೆತ್ತಿಸಿ ಕೊಡುಕೋಪಿಷ್ಟನಾದ ಕೌಂಡ್ಲಿಕನನ್ನು ಕೆರಳಿಸಿ ಆತನ ಮರಣವನ್ನು ಅವನೇ ಆಹ್ವಾನಿಸುವಂತೆ ಪ್ರೇರೇಪಿಸಿರುವನು. ದೇವದೇವ ಪರಂಧಾಮ, ನಿನ್ನ ನಾಮವೇ ವೇದಾಂತ ಧಾಮ.
ಇರಲಿ. ಈ ನವನಾಟಕದಲ್ಲಿ ನನಗೂ ಒಂದು ಕಾರ್ಯ ನೇಮಕವಾಗುವಂತಿದೆ. ಅದು ಬರಬೇಕು. ನಾನು ಈ ವನದಲ್ಲಿ ಸಮಯ ಕಳೆಯುತ್ತ ಅವಕಾಶ ಇದ್ದಾಗ ಸದುಪಯೋಗಪಡಿಸಿಕೊಳ್ಳುವೆನು. ಜೈ ಜೈ ರಘುವೀರ ಸಮರ್ಥ. ಇರುವರೆಪೆ ಸರಿ ಸಮರಿರುವರೆಪೆ ಇರುವರೆಪೆ ಸರಿ ಸಮರಿರುವರೆಪೆ ಭುಜಬಲ ಶೌರ್ಯದ ಮೆರೆಯುವ ಎನಗೆ ಭುಜಬಲ ಶೌರ್ಯದ ಮೆರೆಯುವ ಎನಗೆ ಸರಿ ಸಾಮಾನರಿರುವರೆ ನರೆಯೊಳಗೆ ಬಡ ಗಣನ ಗಡ ಗಡವನಿಂದೆ ಗಡಗಡನೆ ಪಡ ನಡುಗಿಸಿ ಸುರವ ಶಿರವ ಕಡಿಯದೆ ಬಿಡುವಳನ ಅಡಿಯಲು ಮೆಟ್ಟಿ ಪುಟಾಯಿಸಿ ಗಗನಗೆ ಅಡಿಯಲು ಮೆಟ್ಟಿ ಪುಟಾಯಿಸಿ ಗಗನಗೆ ಹುಂಡ ಮುಂಡಗಳ ಚೆಂಡಾಡದೆ ಬಿಡೆ ಇರುವರೆಪೆ ಇರುವರೆಪೆ ಸರಿ ಸಮರಿರುವರೆಪೆ ಭುಜಬಲ ಚೌರ್ಯದಿ ಮೆರೆಯುವ ಎನಗೆ ಭುಜಬಲ ಚೌರ್ಯದಿ ಮೆರೆಯುವ ಎನಗೆ ಸರಿಸರ ಮಾಡದಿರುವರೆ ನರೆಯೊಳಗೆ. ಅಮಾತ್ಯರೇ, ಈ ಮಾಸದಲ್ಲಿ ಲಗ್ನಕ್ಕೆ ಬಹಳ ಶುಭ ದಿನಗಳಾದ್ದರಿಂದ ಕೂಡಲೇ ಕಮಲಾವತಿ ಪಟ್ಟಣಕ್ಕೆ ಹೊರಡುವಂತೆ ನಮ್ಮ ಪಟ್ಟಣದ ಪ್ರಜೆಗಳೆಲ್ಲರಿಗೂ ಡಮರ ಡಂಗೂರದ ಮೂಲಕ ಸಾರಿಸಿಬಿಡಿ. ನಾರಾಯಣ ನಾರಾಯಣ. ಏನಿದು ಶುಭ ಕಾರ್ಯದ ಪ್ರಥಮದಲ್ಲಿಯೇ ನಾರದರ ಆಗಮನ. ನಾರಾಯಣ ನಾರಾಯಣ. ಓಜ್ಜರಿಗೆ ವಂದಿಸುವೆನು. ಬಂದ ಸಮಾಚಾರವೇನು? ಬಂದ ಸಮಾಚಾರವೂ ಆಗಿರಲಿ ದಾನವೇಂದ್ರ, ಇದೇನು ಈ ನಿನ್ನ ಪಟ್ಟಣದಲ್ಲಿ ವಿಶೇಷವಾದ ಸಡಗರ ಸಂಭ್ರಮ? ಸಡಗರ ಸಂಭ್ರಮ? ಓಜ್ಜರೆ, ಕಮಲಾವತಿ ಪಟ್ಟಣದ ನನ್ನ ಸೋದರ ಮಾವ ಕಮಲೇಶರಾಜನ ಪುತ್ರಿ ರತಿ ಎಂಬ ಕನ್ಯೆಯನ್ನು ಲಗ್ನ ಮಾಡಿಕೊಳ್ಳುವುದಕ್ಕೆ ಹೊರಟಿರುವೆನು. ಏನು, ರತಿಯನ್ನು ನೀನು ನೀನು ಲಗ್ನ ಮಾಡಿಕೊಳ್ಳುವೆಯಾ? ಏಕೆ ಏಕೆ ಪೂಜ್ಯರಿಯಾಗಿ ಎನ್ನುತ್ತಿರುವಿರಿ? ಆಕೆಯು ನನಗೆ ಸಲ್ಲತಕ್ಕಳಲ್ಲವೇನು? ನಿನಗೆ ಸಲ್ಲತಕ್ಕವಳಲ್ಲ ಎಂದು ನಾನು ಹೇಳುತ್ತಿಲ್ಲ. ಆದರೆ 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 ನಾಯ್ದು ನಾರದರೆ ನುಡಿಗಳನ್ನು ನಡೆಸದೆ ನೇರವಾಗಿ ವಿಷಯವನ್ನು ಹೇಳುವೆಯೋ? ಇಲ್ಲ. ತಿಳಿಸುವೆನಯ್ಯ, ತಿಳಿಸುವೆನು. ದಾನವೇಂದ್ರ, ಸ್ವಲ್ಪ ನಿಧಾನಿಸು. ಅಸುರ ದೊರೆ, ದ್ವಾರಕಾಧೀಶನಾದ ಶ್ರೀಕೃಷ್ಣ ಪರಮಾತ್ಮನನ್ನು ನೀನು ಬಲ್ಲೆ ತಾನೆ? ಬಲ್ಲೆನು. ದಾನವ ಕುಲ ವೈರಿ ಆ ಧನ ಕಾಯುವನನ್ನು. ಏಕೆ, ಏನಾಯ್ತು ಈಗ ಗೊಲ್ಲನಿಗೆ? ಆತನಿಗೇನೂ ಆಗಲಿಲ್ಲ. ಆದರೆ ಈಗ ನೀನು ಯಾವ ಕನ್ಯೆಯನ್ನು ಲಗ್ನ ಮಾಡಿಕೊಳ್ಳಬೇಕೆಂದು ಹೊರಟಿರುವೆಯೋ ಅವಳ ಲಗ್ನವು ಕೃಷ್ಣಕುಮಾರ ಮನ್ಮಥರೊಡನೆ ಮುಗಿದು ಹೋಯಿತು. ಸಾಕು ಮಾಡು, ಸಾಕು ಮಾಡು ನಿಮ್ಮ ಈ ಕೆಟ್ಟ ನುಡಿಗಳನ್ನು. ಸುಳ್ಳು ಮಾತುಗಳನ್ನಾಡಿ ಪೊಳ್ಳಾಗಬೇಡ. ನೀನು ಇಲ್ಲಿಗೆ ಬಂದಾಗಲೇ ನನಗೆ ಅನುಮಾನವಾಗಿತ್ತು, ಯಾವುದೋ ಅದರೊಂದು ಅನಾಹುತವಾಗುವುದೆಂದು. ನಾರಾಯಣ ನಾರಾಯಣ, ನಾನು ತಿಳಿಸುವ ಸಂಗತಿ ಎಂದರೆ ಅದು ನನಗೆ ಬಂದು ಬಿಡುವುದು ತೊಂದರೆ ಅಲ್ಲ. ಕಂಡದ್ದನ್ನು ಕಂಡಂತೆ ಹೇಳಿದರೆ ಕೆಂಡದಂತಹ ಕೋಪ ಅಂದ ಹಾಗೆ. ಏನು ಮಾಡಲಿ, ಇದು ನನ್ನ ಹಣೆ ಬರಹ. ಒಟ್ಟಿನಲ್ಲಿ ಹೇಳಬೇಕೆಂದರೆ ನಾನು ಇಲ್ಲಿಗೆ ಬಂದಿದ್ದೇ ಮೊದಲಿನ ತಪ್ಪೆ. ಆಯ್ತು. ಹೊರಟು ಹೋದೆಯಾ? ಹೋಗು ಹೋಗು, ನಡೆ. ಮಂತ್ರಿ, ನಮಗೆ ವಂಚನೆಗೈದ ಆ ಕಮಲನ ವಂಶವನ್ನು ನಾಶ ಮಾಡಿ ಆ ರತಿಯನ್ನು ಅಪಹರಿಸಿಕೊಂಡು ಬರೆಯೋಣ. ದಾನವೇಂದ್ರ, ನಿಮ್ಮ ಮಾವ ಕಮಲೇಶರಾಜನನ್ನು ಕೊಂದರೆ ಮುಂದೆ ನಿಮ್ಮ ಅಕ್ಕನ ಪಾಡನ ನೀವೇ ನೋಡಬೇಕಲ್ಲ. ಅವಳ ಪಾಡೇನಾದೇನಾಗಲಿ, ಮರು ಮಾತನಾಡದೆ ಮಲಗಿಸುವ ಕಡೆಯನ್ನು. ನಾರಾಯಣ ನಾರಾಯಣ. ಅಂತೂ
ಅಂತೂ ನನ್ನ ಕಲಹ ಚಾತುರ್ಯದಿಂದ ಕೌಂಡ್ಲಿಕನನ್ನು ಕೆರಳಿಸಿದ್ದಾಯಿತು. ಅಬ್ಬಬ್ಬಾ, ಈತನೊಡನೆ ಯುದ್ಧ ಮಾಡಬೇಕಾದರೆ ಹರಿಹರಾದಿ ಬ್ರಹ್ಮಾದಿಗಳೇ ಬರಬೇಕಾಗಿರುವುದೋ ಏನು? ಆಯಿತು, ಸರಿ, ಈ ವಿಚಾರವನ್ನು ನಾನು ಮತ್ತಾರಿಗೆ ತಿಳಿಸುವುದು? ನಾರಾಯಣ ನಾರಾಯಣ. ನಿನ್ನ ಲೀಲೆಯೋ ಶ್ರೀಗರಿ, ನಿನ್ನ ಲೀಲೆಯೋ ಶ್ರೀಗರಿ, ವಸುದಯಳಿಂತಕ ಅಸುರರ ನಿರ್ಮಿಸಿ, ವಸುದಯಳಿಂತಕ ಅಸುರರ ನಿರ್ಮಿಸಿ, ಜಸಯೇನ ಕ್ರಿಮಿಯಂತೆ ತೊಳಲಾಡಿಸಿದೆ, ಜಸಯೇನ ಕ್ರಿಮಿಯಂತೆ ತೊಳಲಾಡಿಸಿದೆ. ಏನು ನಿನ್ನ ಲೀಲೆಯೋ ಶ್ರೀಗರಿ. ನಾರಾಯಣ ನಾರಾಯಣ. ಅಜಿತವರಾರೋ ಅಚ್ಯುತ ನಿನ್ನ ಒಳಮಾತ್ಮವನು ಓಂಕಾರಮಯನೇ. ಅಜಿತವರಾರೋ ಅಚ್ಯುತ ನಿನ್ನ ಒಳಮಾತ್ಮವನು ಓಂಕಾರಮಯನೇ. ನಾರಾಯಣ ಹರೇ ನಾರಾಯಣ. ನಾರಾಯಣ ಹರೇ ನಾರಾಯಣ. ಜಗದಾದಿ ಗುರುದೇವ ಪಾರಾಯಣ, ಜಗದಾದಿ ಗುರುದೇವ ಪಾರಾಯಣ. ನಾರಾಯಣ ಹರೇ ನಾರಾಯಣ. ನಾರಾಯಣ ಹರೇ ನಾರಾಯಣ. ನಾರಾಯಣ. ನಾರಾಯಣ ನಾರಾಯಣ. ಎಲೆಯಲವೋ ಕಪಟಿ ಕಮಲೇಶ, ಎಲ್ಲಿ ಅವಿಗೆ ಹೋಗ್ಕೊಂಡಿರುವೆಯೋ ಹೊರಗೆ ಬಾ. ಯಾರದು? ಓಹೋ, ಕೌಂಡ್ಲಿಕ ದೊರೆ, ಕ್ಷೇಮವೇ? ಬಾ ಕುಳಿತುಕೋ. ಛೀ! ಯಾರಿಗೆ ಬೇಕು ನಿನ್ನ ಕ್ಷೇಮ? ವಂಚಕ, ಮೊದಲು ರತಿಯನ್ನು ನನ್ನ ಸಂಗಡ ಕಳಿಸಿಕೊಟ್ಟರೆ ಸರಿ, ಇಲ್ಲವಾದರೆ ಪರಿಸ್ಥಿತಿಯು ನಟ್ಟಾಗಿರುವುದಿಲ್ಲ. ಕ್ಷಮಿಸು ಕೌಂಡ್ಲಿಕ, ಕೆಲವು ಕಾರಣಗಳಿಂದಾಗಿ ರತಿ ಮನ್ಮಥರ ಕಲ್ಯಾಣವು ಮುಗಿದು ಹೋಯಿತು. ಛೀ! ನಯವಂಚಕ, ನಾಚಿಕೆ ಇಲ್ಲದವನೇ, ಮತ್ತೊಮ್ಮೆ ಆ ಗೊಲ್ಲನ ಹೆಸರನ್ನು ಎತ್ತಿದಾದರೆ ನಿನ್ನ ನಾಲಿಗೆಯನ್ನೇ ಹರಿದು ಬಿಟ್ಟೇನು, ಎಚ್ಚರಿಕೆ. ಎಲೆಯಲವೋ ದಾನವ, ನಾಲಿಗೆ ಲಯ ತಪ್ಪದಿದೆ. ಏನೋ ಸೋದರಳಿಯನೆಂದು ಗೌರವಿಸುತ್ತಿದ್ದರೆ ಮಿತಿ ಮೀರಿ ನುಡಿಯಲು ಆರಂಭಿಸಿದೆಯಾ? ಅವಿವೇಕಿ, ದುರಹಂಕಾರಿ. ಒಂದು ಬಾಂಧವರೆಂಬ ಅಭಿಮಾನವಿರದೆ ಕೊನೆಗೂ ನಿನ್ನ ರಾಕ್ಷಸ ಬುದ್ಧಿಯನ್ನು ತೋರಿಸಿಬಿಟ್ಟೇ ಇಲ್ಲ. ಹೆಣ್ಣು ನಿನಗೆ ಉಳಿಗಾಲವಿಲ್ಲ. ಸಿದ್ಧನಾಗು, ಇದ್ದಕ್ಕೆ ಸಿದ್ಧವಾಗು. ಹೇ, ನೀನವಗನ ಬಂದು ನನಗೆ ದ್ರೋಹಿ ವಂಚಕ. ಹೇ, ನೀನ್ಯಾವಗನ ಬಂದು ನನಗೆ ದ್ರೋಹಿ, ಆ ಮುಗುಂದನ ಕೆಲೆತನ ಬಯಸಿ ಸೋದರ ಬಂಧವ ಭರತವನೇ. ಆ ಮುಗುಂದನ ಕೆಲೆತನ ಬಯಸಿ ಸೋದರ ಬಂಧವ ಭರತವನೇ. ಹೇ, ನೀನ್ಯಾವಗನ ಬಂದು ನನಗೆ ದ್ರೋಹಿ. ದಾನವನೇ, ಬಂಧುಗಳು ದೈವವನ್ನು ಕೊರೆದು ಮೆರೆಯದಿರು. ದಾನವನೇ, ಬಂಧುಗಳು ದಯವನ್ನು ಕೊರೆದು ಮೆರೆಯದಿರು. ಅರಮನೆயில் ತಪ್ಪುವುದಲ್ಲ, ಸುರಗಿಯಲಿದ್ದು ಕೊರತೆನುರ. ಅರಮನೆயில் ಹೊರ ತಪ್ಪುವುದಲ್ಲ, ಸುರಗಿಯಲಿದ್ದು ಕೊರತೆನುರ. ದಾನವನೇ, ಬಂಧುಗಳು ದಯವನ್ನು ಕೊರೆದು ಮೆರೆಯದಿರು. ಮತ್ತೊಮ್ಮೆ ಆ ತಪ್ಪ ನುಡಿಯ ಬುದ್ಧಿಯ ಬಿಡುವೆ. ಮತ್ತೊಮ್ಮೆ ಆ ಶಬ್ದ ನುಡಿಯ ಬುದ್ಧಿಯ
ಕತ್ತರಿಸಿ ಬಿಡುವೆ. ನೀನೊಬ್ಬನೇ ವೀರನೆಂದು ಕಪ್ಪಿನಿಂದ ಮೆರೆಯುವೆಯಾ? ನೀನೊಬ್ಬನೇ ವೀರನೆಂದು ಕಪ್ಪಿನಿಂದ ಮೆರೆಯುವೆಯಾ? ಮಂಗಳು ನಯವನ್ನು ಕರೆದು ಕರೆಯುವೆನು. ನೀನಾವಗನ ಬಂದು ನನಗೆ ದ್ರೋಹಿ. ತೆಗೆದುಕೋ. ಯುದ್ಧ ಮಾಡುವೆಯಾ? ಯುದ್ಧ ಎಲ್ಲಿರುವೆಯೋ ಘರತಿ ಮನ್ಮಥ ನರಸಿ. ರಾಣಿ ಬಾರೆ ಅಮೃತಧಾರೆ. ರಾಣಿ ಬಾರೆ ಅಮೃತಧಾರೆ. ರಾಣಿ ಬಾರೆ ಅಮೃತಧಾರೆ. ಕಟೋರೆ ನಾಟ್ಯ ಮಯೂರಿ. ಪ್ರೇಮ ದೇವಿಯೋ ಸಹಕರಿಸಿ. ಪ್ರೇಮ ದೇವಿಯೋ ಸಹಕರಿಸಿ. ಮನ ಮಂದಿರದೆ ಸ್ಥಿರವಾಗಿ ನೆಲೆಸಿ. ಪ್ರೇಮ ದೇವಿಯು ಸಹಕರಿಸಿ. ಮನ ಮಂದಿರದೆ ಸ್ಥಿರವಾಗಿ ನೆಲೆಸಿ. ಮಂದಾರ ಪುಷ್ಪವ ಮುಡಿಯಳು ಧರಿಸಿ. ಸಗಸನಿಸ ಸನಿಧನಿ ಧನಿತ ಪದ ಪಾಪ ಗಮದನಿ. ಸಗಸನಿ ಸಾಸ ನಿಧನಿ ಧನಿತ ಪದ ಪಾಪ ಗಮದನಿ. ಮಂದಾರ ಪುಷ್ಪವ ಮುಡಿಯಳು ಧರಿಸಿ. ಭ್ರಮರವು ಕುಸುಮವ ಶಯಿಸುವ ತೆರದಿ. ಭ್ರಮರವು ಕುಸುಮವ ಶಯಿಸುವ ತೆರದಿ. ರಾಣಿ ಬಾರೆ ಅಮೃತಧಾರೆ. ರಾಣಿ ಬಾರೆ ಅಮೃತಧಾರೆ. ಕಟೋರೆ ನಾಟ್ಯ ಮಯೂರಿ. ನಾಚುತ್ತಲಿರುವ
ಪ್ರೀತಿಗೆ ಪಾತ್ರನಾದ ನಿಮ್ಮ ಆಶ್ರಯವನ್ನು ಪಡೆಯುತ್ತಿರುವ ನಾನೇ ಕೃತಾರ್ಥಳಲ್ಲವೇ ಸ್ವಾಮಿ? ಇದಕ್ಕೆ ಪ್ರಿಯೆ ಹೀಗೆನ್ನುತ್ತಿರುವೆ? ಈ ನಿನ್ನ ಮಾತಿನ ಅರ್ಥವೇನೋ? ಹಾಗೇನಿಲ್ಲ ಸ್ವಾಮಿ, ಅಮರಾವತಿಗೆ ಹೋಗಿ ನಮ್ಮ ಜನನಿ ಜನಕರನ್ನು ನೋಡಿಕೊಂಡು ಬರೋಣವೆಂದು ಹಾಗೆ ಹೇಳಿದೆನಷ್ಟೇ ಸ್ವಾಮಿ. ಓಹೋ, ಇದಕ್ಕೋ ಈ ಉನ್ಮಾದದ ನುಡಿ? ಈ ಸ್ತ್ರೀ ಜಾತಿಯ ಸ್ವಭಾವವೇ ಹೀಗೆ. ಪತಿಯ ಬಳಿ ಅವರೆಷ್ಟು ಹಿತವಾಗಿದ್ದರೂ ತೌರೂರನ್ನ ಕೊರತೆಯನ್ನು ಮಾತ್ರ ಬಿಡುವುದಿಲ್ಲ. ಹೋಗುವುದಾದ್ರೆ ಹೋಗು, ನನಗೆ ಬರಲು ಸಮಯವಿಲ್ಲ. ಬರದಿದ್ದರೆ ಹೋಗಲೇ ಬಿಡಿ, ಅದಕ್ಕೇಕೆ ನೀವು ಈಗಾಡುತ್ತಿರುವಿರಿ? ಪ್ರಿಯೆ ರತಿ, ಪ್ರಿಯೆ, ನಾನೆಂದಾದರೂ ಇಷ್ಟಕ್ಕೆ ವಿರುದ್ಧವಾಗಿರುವನೇನು? ಆಹಾ, ಸ್ವಲ್ಪ ಸುಮ್ಮನೆ ವಿರೋಧ ಮಾಡಿದನಷ್ಟೇ. ನಿಜವೇ ಸ್ವಾಮಿ? ಹೌದು ಪ್ರಿಯೆ. ಆಹಾ ಸ್ವಾಮಿ, ನಿಮ್ಮನ್ನು ಪಡೆದ ನಾನು ಸಹ ಭಾಗ್ಯಳಲ್ಲವೇ? ನಾರಾಯಣ ನಾರಾಯಣ. ಪೂಜ್ಯರಾದ ನಾರದ ಮಹಾತ್ಮರು. ಪೂಜ್ಯರೇ, ಈ ರತಿಮನ್ಮಥನ ಪ್ರಣಾಮಗಳನ್ನು ಸ್ವೀಕರಿಸಿ. ಆಹಾ, ನವದಂಪತಿಗಳಿಗೆ ಮಂಗಳವಾಗ. ಪೂಜ್ಯರೇ, ತಾವುಗಳು ಇಲ್ಲಿಯವರೆಗೂ ದಯಮಾಡಿಸಿದ ಕಾರಣ ನಿಮ್ಮನ್ನು ಹುಡುಕುತ್ತಾ ಬಂದಿದ್ದೇ ಕಾರಣ. ಏಕೆ ಪೂಜ್ಯರೇ? ಏಕೆಂದರೆ ಕಮಲಾವತಿಯಲ್ಲಿ ಕೌಂಡ್ಲಿಕನೆಂಬುವನು ನಿಮ್ಮ ಮಾವ ಕಮಲೇಶ್ ರಾಜನ ಮೇಲೆ ಯುದ್ಧ ಮಾಡುತ್ತಿರುವನು. ಏನು? ಆದರೆ ನೀನಿಲ್ಲಿ ರತಿ ಎಂಬ ಸತಿಯೊಡನೆ ಸರಸ ಸಲ್ಲಾಪದಲ್ಲಿ ತಲ್ಲೀನನಾಗಿರುವೆ. ಏನು ಪೂಜ್ಯರೇ, ಕೌಂಡ್ಲಿಕನೆಂಬುವನು ನಮ್ಮ ಮಾವನವರ ಮೇಲೆ ಯುದ್ಧ ಮಾಡುತ್ತಿರುವನಿ? ಯಾವ ಕಾರಣಕ್ಕಾಗಿ ಪೂಜ್ಯರೇ? ಕಾರಣವೇನೆಂದರೆ ಈ ರತಿಯನ್ನು ಆತನೂ ಲಗ್ನ ಮಾಡಿಕೊಳ್ಳಬೇಕೆಂದಿದ್ದನಂತೆ, ಅದೇ ಕಾರಣ. ಓಹೋ, ಹಾಗಾದರೆ ಅವನಿಗೊಂದು ಗತಿ ಕಾಣಿಸಲೇಬೇಕು. ಪ್ರಿಯೆ ಸ್ವಾಮಿ, ನಾನಿನ್ನು ಕಮಲಾವತಿಗೆ ಹೋಗಿ ಬರ್ತೇನೆ, ನಿನ್ನು ಅರಮನೆಗೆ ನಡಿ ಪ್ರೇಯಸಿ. ಹಾಗೆ ಆಗಲಿ ಪ್ರಿಯ. ನಾರಾಯಣ ನಾರಾಯಣ. ಮನ್ಮಥನೇನೋ ಅವರ ಮಾವ ಕಮಲೇಶರಾಜನ ರಕ್ಷಣೆಗಾಗಿ ಹೊರಟನು. ಆದರೆ ಈತನ ರಕ್ಷಣೆಗಾಗಿ ನಾನು ಯಾರನ್ನು ಕಳುಹಿಸುವುದು? ನಾರಾಯಣ ನಾರಾಯಣ. ಇನ್ನು ಈ ವಿಚಾರವನ್ನು ನಾನು ಯಾರಿಗೆ ತಿಳಿಸಬೇಕು? ನಾರಾಯಣ ಗರಿಯೇ ಶ್ರೀ ಗರಿ ನಾರಾಯಣ ಗರಿಯೇ ದೇವ ಗೋವಿಂದ ಗೋಪಾಲ ಹೇ ಜನಾರ್ದನ ಗೋವಿಂದ ಗೋಪಾಲ ಹೇ ಜನಾರ್ದನ ನಾರಾಯಣ ಗರಿಯೇ ದೇವಾ. ವಾರಣ ಭವ ಭಯಕರಣ ಕಮಲ ರಮಣ ಮೋಗನ ಕಮಲ ರಮಣ ಮೋಗನ ನಾರಾಯಣ ಗರಿಯೇ ಶ್ರೀ ಗರಿ ನಾರಾಯಣ ಗರಿಯೇ ದೇವ ಗೋವಿಂದ ಗೋಪಾಲ ಹೇ ಜನಾರ್ದನ ಗೋವಿಂದ ಗೋಪಾಲ ಹೇ ಜನಾರ್ದನ ನಾರಾಯಣ ಗರಿ ನಾರಾಯಣ ಗರಿ ನಾರಾಯಣ ಗರಿಯೇ ದೇವಾ. ನಾರಾಯಣ ನಾರಾಯಣ. ಏನಿದು? ಯಾರೂ ಕಾಣುತ್ತಿಲ್ಲವಲ್ಲ? ಕಮಲಾವತಿಯಲ್ಲಿ ಯುದ್ಧ ನಡೆಯುತ್ತಿರುವುದೆಂದು ನಾರದ ಮಹಾತ್ಮರು ಹೇಳಿದರು. ಆದರೆ ಯಾರದು? ಓ, ಯಾರೀ ಬಾಲಕ? ಬಾಲಕನಲ್ಲವ ನಾನು, ಜಡಪತಿ. ರತಿಯ ಪತಿ ಮನ್ಮಥ ಬಂದಿರುವನು ನಿನ್ನ ಗೊರಳನ ಯವಭಾಷವಾಗಿ. ಓ, ರತಿಯ ಗಂಡ ಮನ್ಮಥನೆಂಬುವನು ನೀನೆಯೋ? ಹಾಗಾದರೆ ಮಾವನ ರಕ್ಷಣೆಗಾಗಿ ಬಂದೆ ಎಂದು ತೋರುವುದು. ಹೌದು,
ಮಾವನ ರಕ್ಷಣೆಗಾಗಿ ನಿಮ್ಮ ಮರಣ ದೇವತೆಯನ್ನು ಜೊತೆಯಲ್ಲೇ ಕರೆತಂದಿರುವನು. ಸಿದ್ಧನಾಗೋ ಸಾಯುವುದಕ್ಕೆ. ಮರಣ ಮಗು ಮನ್ಮಥ, ನೀನಿನ್ನು ಬಾಲಕ, ನಿನ್ನಿಂದೇನಾದಿತು? ಕಮಲೇಶ ರಾಜನಂತವನೇ ಸೋತು ಓಡಿ ಹೋದ ಎಂದ ಮೇಲೆ ನಿನ್ನಿಂದೇನಾದಿತು? ಪಾಪ, ಇಲ್ಲಿಂದ ಹೊರಟು ಹೋಗು. ರೋಷ ಬರದ ರಾಜನನ್ನು ಸೋಲಿಸಿದೆ ಎಂದು ರಂಜಿಸಬೇಡವೋ ರಕ್ಕಸ ಕುಲದವನೇ? ಈ ಹರಿಪುತ್ರ ಮನ್ಮಥನ ಪರಾಕ್ರಮವು ನಿನಗಿನ್ನೂ ತಿಳಿಯದು. ಬೇಗ ನನ್ನ ಮಾವನವನ್ನು ಕರೆಸಿ ತಪ್ಪನ್ನು ಒಪ್ಪಿಕೊಂಡರೆ ಸರಿ, ಇಲ್ಲವಾದರೆ ಮುಚ್ಚುಬಾಯಿ ದುರಹಂಕಾರಿ. ತಪ್ಪನ್ನು ಒಪ್ಪಿಕೊಳ್ಳಬೇಕಾದವನು ನೀನು, ನಿಮ್ಮಪ್ಪ ಕೃಷ್ಣನೋ ಅವಿವೇಕಿ. ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಂಡು ಆ ರತಿಯ ಮನಸ್ಸಿಗೆ ನೋವನ್ನುಂಟು ಮಾಡಬೇಡ. ಹೊರಟು ಹೋಗು. ಹರಿಪುತ್ರ ಮನ್ಮಥನ ವೇಗ ತಿಳಿದು ಪರಿಪರಿಯ ಗರ್ವದಿಂದರಿಯದಿರಲೋ. ಹರಿಪುತ್ರ ಮನ್ಮಥನ ಶರವೇಗ ತಿಳಿದು ಪರಿಪರಿಯ ಗರ್ವದಿಂದರಿಯದಿರಲೋ. ಹರಿಪುತ್ರನಾದೊಡೆ ಸುರಪುತ್ರನಾದೊಡೆ ಅಸುರ ಕುಲಾಧಿಪಗೆ ಸರಿ ಹೋಲ್ತೆಯೇ. ಹರಿಪುತ್ರನಾದೊಡೆ ಸುರಪುತ್ರನಾದೊಡೆ ಅಸುರ ಕುಲಾಧಿಪಗೆ ಸರಿ ಹೋಲ್ತೆಯೇ. ಕುಸುಮ ಬಾಣದಿ ನಿನ್ನ ಅಹಂಕಾರ ಮುರಿದು ವಶಗೈವೆ ನಿನ್ನೆಣ ವರಣ ದೇವಿಗಿಂದು. ಮುಚ್ಚುಬಾಯಿ ದುರಹಂಕಾರಿ. ಬಾಣದಿ ನಿನ್ನ ಅಹಂಕಾರ ಮುರಿದು ವಶಗೈವೆ ನಿನ್ನೆಣ ವರಣ ದೇವಿಗಿಂದು. ಕೆಣಕಿದರೆ ಕೋಪವನು ಪಾಪಿ ರಕ್ಕಸ ನಿನ್ನ ಸಂಹರಿಸಿ ಬಿಡುವೆ. ಕೆಣಕಿದರೆ ಕೋಪವನು ಪಾಪಿ ರಕ್ಕಸ ನಿನ್ನ ಸಂಹರಿಸಿ ಬಿಡುವೆ. ಉರುಬಿದರೆ ತೆರಗೆಲೆಯ ತೆರದಿ ನೀನೀಗ ನೂರು ಗಾವದಿ ತೂರಿ ಹೋಗುವೆಯ ಮರುಳೇ. ಉರುಬಿದರೆ ತೆರಗೆಲೆಯ ತೆರದಿ ನೀನೀಗ ನೂರು ಗಾವದಿ ತೂರಿ ಹೋಗುವೆಯ ಮರುಳೇ. ಮರಿದೇಗೆ ನುಡಿಯುವೆಯ ನೀ ಶಿರವ ಕರದೊಳು ಬಿಡಿದು ದರಗಪ್ಪಳಿಸುವೆ. ಶಿರವ ಕರದೊಳು ಬಿಡಿದು ದರಗಪ್ಪಳಿಸುವೆ. ಹರಿಪುತ್ರ ಮನ್ಮಥನ ಶರವೇಗ ತಿಳಿದು ಪರಿಪರೆಯ ಗರ್ವದಿಂದರಿಯದಿರಲೋ. ಹರಿಪುತ್ರನಾದೊಡೆ ಸುರಪುತ್ರನಾದೊಡೆ ಅಸುರ ಕುಲಾಧಿಪಗೆ ಸರಿ ಹೋಲ್ತೆಯೇ. ಹರಿಪುತ್ರ ಮನ್ಮಥನ ಶರವೇಗ ತಿಳಿದು ಪರಿಪರೆಯ ಗರ್ವದಿಂದರಿಯದಿರಲೋ. ಇವನನ್ನು ಜೀವ ಸಹಿತ ಉಳಿಸಲೇಬಾರದು. ಇವನಿಗೆ ಈ ನನ್ನ ಪಂಚಭ್ರಾಣಗಳ ಪ್ರತಾಪವನ್ನು ತೋರಿಸಲೇಬೇಕು. ಮಗು ಮನ್ಮಥ, ನಿನ್ನ ಬಾಣದಿಂದ ನಾನು ಹತನಾಗಲಿಲ್ಲ. ಇದು ನನ್ನದ ಬಾಣದ ವೇಗವನ್ನು ಸಹಿಸಿಕೋ. ಎಲ್ಲ ಗೊಲ್ಲನ ಮಗನೇ, ಭೂಮಿಯ ಮೇಲೆ ನಿಲ್ಲಲು ತ್ರಾಣವಿಲ್ಲದ ನಿನಗೆ ಇಷ್ಟೊಂದು ದುರಾಂಕಾರವೇ? ಪಂಚಬಾಣಗಳ ಪ್ರಾತಾಪವಂತೆ ಪ್ರಾತಾಪ. ಬಿದ್ದಿರುವ ವಿವೇಕಿ, ನಿನ್ನ ಸಹಾಯಕ್ಕೆ ಅದಾವನು ಬರುವನೋ ನಾನು ನೋಡಿಯೇ ಬಿಡುತ್ತೇನೆ. ರುಕ್ಮಿಣಿ, ಅತಿ ಮಧುರ ನಿನ್ನ ಗಾನ, ಅತಿ ಮಧುರ ನಿನ್ನ ಗಾನ, ವೇಣುವಾದನ
ನಿನ್ನ ಇಚ್ಛೆಯಂತೆ ಕುಮಾರ ಮನ್ಮಥನಿಗೆ ವಿವಾಹ ಮಾಡಿದ್ದಾಯಿತು. ರುಕ್ಮಿಣಿ, ರತಿ ಮನ್ಮಥರ ಹಾಗೆ ರೂಪ ಲಕ್ಷಣಗಳಿರುವ ಸತಿಪತಿಯರನ್ನು ಎಲ್ಲಾದರೂ ಕಂಡಿರುವೆಯಾ ದೇವಿ? ಹೇ ಜಗನ್ನಾಟಕ ಸೂತ್ರಧಾರಿ, ಇಡೀ ವಿಶ್ವದ ವ್ಯಾಪಾರ ವ್ಯವಹಾರಗಳೆಲ್ಲ ಅಂಬುದಿಶಯನಾದ ನಿನ್ನ ಪವಾಡದಿಂದಲೇ ಸ್ವಾಮಿ ಜರುಗುತ್ತಿರುವುದು. ಈ ಅಂಬುದಿಶೆಯನ್ನ ಸರ್ವ ಸಂಭ್ರಮಗಳಿಗೂ ನಿನ್ನ ಬೆಂಬಲವು ತಾನೇ ಕಾರಣ. ಸಂಭ್ರಮಗೊಳಿಸಿದ ಅಧಿದೇವತೆ ಅಂಬುದಿ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದು ಗೈದಣ್ಣ ಹೃದಯ ರಂಗವ ಜಾದು ಗೈದಣ್ಣ ಹೃದಯ ರಂಗವ ಮೋದದಿ ಸೆಳೆದ ಸದಮಲಶಿ ಮೋದದಿ ಸೆಳೆದ ಸದಮಲಶಿ ಅಂಬುದಿ ನಿಧಿಯು ನೋಡಿ ಬಂದ ಕ್ಷಣ ಮುಡಿ ಪಾಡಿ ನೀಡೆ ಮುಡಿ ನೋಟದಿ ಕಡಲ ಮಾಡಿರಿ ಮಾಡಿ ಬಂದ ಕ್ಷಣ ಮುಡಿ ಪಾಡಿ ಮುಡಿ ನೋಟದಿ ನಾಡಿ ಮಿಡಿಸಿಯನ್ನ ಹೃದಯ ಪಲ್ಲಂಗಿ ನಾಡಿ ಮಿಡಿಸಿಯನ್ನ ಹೃದಯ ಪಲ್ಲಂಗಿಗಳಲ್ಲಿ ಪವಡಿಸಲಾಶ್ರಯ ಪವಡಿಸಲಾಶ್ರಯ ಕಡಲ ಮಾಡಿರೋ ದೇವಿಯು ನಿಲ್ಲಿ ರೂಪ ನಿರ್ಮಿಸಿದಾಗೆ ನವಗುಣದ ಅತಿಶಯ ಭಾರ್ಗವಿ ದೇವಿಯು ನಿಲ್ಲಿ ರೂಪ ನಿರ್ಮಿಸಿದಾಗೆ ನವಗುಣದ ಅತಿಶಯ ಭಾರ್ಗವಿ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪ ರಚಿಸಿದಂತ ಆ ಕುಂಚಕ್ಕೆ ನಿತ್ಯ ಬಳುವಲು ಚಲುವೆ ನಿನ್ನ ರೂಪ ರಚಿಸಿದಂತ ಆ ಕುಂಚಕ್ಕೆ ನಿತ್ಯ ಬಳುವಲು ಚಲುವೆ ಸುರವಿಸುವುದಯದಿ ಶ್ರೀದೇವಿಯ ಒಲಿಸಿದ ಶುರವಿಸುವುದಯದಿ ಶ್ರೀದೇವಿಯ ಒಲಿಸಿದನ ಬಂದಣ್ಣ ಬಂದಿಯೋಳ ಆನಂದಗೊಳಿಸು ಬಂದಣ್ಣ ಬಂದಿಯೋಳ ಆನಂದಗೊಳಿಸು ಅಂಬುದಿ ನಿಧಿಯನ್ನು ಜಯಿಸಿ ಎನ್ನ ಸಂಭ್ರಮಗೊಳಿಸಿದ ಅಧಿದೇವತೆ ಅಂಬುದಿ ನಿಧಿಯನ್ನು ಜಯಿಸಿ ಎನ್ನ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದು ಗೈದಣ್ಣ ಹೃದಯ ರಂಗವ ಜಾದು ಗೈದಣ್ಣ ಹೃದಯ ರಂಗವ ಮೋದದಿ ಸೆಳೆದ ಕದಮಲಶಿ ಮೋದದಿ ಸೆಳೆದ ಕದಮಲಶಿ ಅಂಬುದಿ ನಿಧಿಯು ಭಾವ ನಿರ್ಮಿಸಿದಾತ ನವಗುಣ ಶ್ರೀ ಜನಾರ್ದನ ಭಾವದೇವನು ನಿನ್ನಿ ಭಾವ ನಿರ್ಮಿಸಿದಾತ ನವಗುಣ ಶ್ರೀ ಜನಾರ್ದನ ಗೌರಿ ಮನೋಹರನ ಶ್ರೀವಾಣಿಯ ಗೌರಿ ಮನೋಹರನೋ ನಿರ್ವಾಣಿಯ ನಿಮ್ಮ ರೂಪ ರಚನೆಗೈದ ಕುಂಚಗೆ ನಿತ್ಯ ಬಳುವಳು ಚೆಲುವ ನಿಮ್ಮ ರೂಪ ರಚನೆಗೈದ ಕುಂಚಗೆ
ಬೇಡಿದನು ಪವಳಿಸಲಾಶ್ರಯ ಬೇಡಿದನು ಕಡಲ ನಡುವೆ ನಾರಾಯಣ ನಾರಾಯಣ. ನಮೋ ನಮಃ ರುಕ್ಮಿಣೀಪತಿ, ನಮೋ ನಮಃ. ಬನ್ನಿ ನಾರದರೆ, ಮಂಗಳವಾಗಲಿ. ನಾರದರೇ, ಬಂದದ್ದೇನು ಬಂದಿರುವಿರಿ, ಆದರಲ್ಲಿ ಯಾವ ಕಲಹವನ್ನು ತಂದೊಡ್ಡಬೇಡಿ ಕಲಹ ಪ್ರಿಯರೇ. ನಾರಾಯಣ ನಾರಾಯಣ. ಮಾತಾ, ಲೋಕದಲ್ಲಿ ಅನ್ಯಾಯವು ಹಳಿದು ನ್ಯಾಯವು ನೆಲೆಗೊಳ್ಳುವ ತನಕ ನನ್ನ ಕಲಹಕ್ಕೂ ಒಂದು ಬೆಲೆಯುಂಟು ಜನನಿ. ಅಂದರೆ ನಾರದರೆ, ನಿಮ್ಮ ಕಲಹವೆಂದು ಈ ಕೃಷ್ಣ ರುಕ್ಮಿಣಿಗೆಂದು ತಮ್ಮ ಮಾತಿನ ಅರ್ಥ. ಅಂದರೆ ನಾನು ಇಲ್ಲಿಗೆ ಬಂದಿದ್ದೇ ವ್ಯರ್ಥ. ಹೋಗಲಿ ಬಿಡಿ, ಆ ವಿಚಾರವನ್ನು ನಾನು ತಿಳಿಸುವುದೇ ಬೇಡ. ನಾರಾಯಣ ನಾರದರೆ, ನಾರಾಯಣ. ನಾರದರೆ, ಕೋಪಿಸಬೇಡಿ, ಬಂದ ವಿಚಾರವನ್ನು ತಿಳಿಸಿ. ಪರಂದಾಮ, ಕಮಲಾವತಿಯಲ್ಲಿ ಕೌಂಡ್ಲಿಕನೆಂಬುವನು ಕುಮಾರ ಮನ್ಮಥನೊಡನೆ ಯುದ್ಧ ಮಾಡುತ್ತಿರುವನು. ಏನು? ಕುಮಾರ ಮನ್ಮಥನೊಡನೆ ಯುದ್ಧ ಮಾಡುತ್ತಿರುವನು. ಯಾವ ವಿಚಾರಕ್ಕಾಗಿ? ಯಾವ ವಿಚಾರಕ್ಕಾಗಿ ಅಂದ್ರೆ ಅದನ್ನು ವಿವರಿಸಲೀಗ ಸಮಯವಿಲ್ಲ. ನೀನು ಹೋಗಿ ಅವರನ್ನು ಸಮಾಧಾನಗೊಳಿಸು ಮುಕುಂದ. ಹೌದು ಸ್ವಾಮಿ, ಕಾಲ ವಿಳಂಬವಾದರೆ ಕಾರ್ಯ ಕೆಡಲೂಬಹುದು. ಬೇಗ ಹೋಗಿ ಅದೇನೆಂಬುದನ್ನು ವಿಚಾರಿಸಿ ನೋಡಿ. ಆಗಲಿ ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಹೊರಡುವೆನು. ಹಲೋ ಮನಸ್ಸವರು, ಇದು ನಿನ್ನ ತಪ್ಪಲ್ಲ, ನಿನಗೆ ನಾರದ ಎಂದು ಹೆಸರಿಟ್ಟರಲ್ಲ ಅವರದು. ನಾರಾಯಣ ನಾರಾಯಣ. ಪುರುಷೋತ್ತಮನ ಬಳಿಗೆ ಬಂದು ಕಾರ್ಯವೂ ಪೂರ್ತಿಯಾಯಿತು. ಸರಿ, ಇನ್ನು ಈ ವಿಚಾರವನ್ನು ಮತ್ತಾರಿಗೆ ರವಾನಿಸುವುದು? ನಾರಾಯಣ ನಾರಾಯಣ. ಜಗಬಂಧು ನಿರ್ಣಯ ನಾಟಕ ರಂಗ, ಜಗಬಂಧು ನಿರ್ಣಯ ನಾಟಕ ರಂಗ, ಅದುವೇ ಮನುಜನ ಬಾಳಿನ ರಂಗ. ಅದುವೇ ಮನುಜನ ಬಾಳಿನ ರಂಗ, ಜಗಬಂಧು ನಿರ್ಣಯ ನಾಟಕ ರಂಗ. ಹರಿಯನಯ್ಯ ಹರಿ ನಿನ್ನ ಕಂದರ, ಹರಿಯನಯ್ಯ ಹರಿ ನಿನ್ನ ಕಂದರ, ಅದರೊಳಗಿರುವ ಆಂತರ್ಯ ಬೇಡಯ್ಯ, ಅದರೊಳಗಿರುವ ಆಂತರ್ಯ ಬೇಡಯ್ಯ. ಯುವ ಪರಮಾತ್ಮ ಸಾಧನ, ಯುವ ಪರಮಾತ್ಮ ಸಾಧನ, ಅನುದಿನ ಜನಗಿಂದು ಮೊರೆಯು ನನ್ನಯ್ಯ, ಅನುದಿನ ಜನಗಿಂದು ಮೊರೆಯು ನನ್ನಯ್ಯ. ಜಗಬಂಧು ನಿರ್ಣಯ ನಾಟಕ ರಂಗ, ಅದುವೇ ಮನುಜನ ಬಾಳಿನ ರಂಗ, ಬಾಳಿನ ರಂಗ. ಜಗಬಂಧು ನಿರ್ಣಯ ನಾಟಕ ರಂಗ. ನಾರಾಯಣ ನಾರಾಯಣ. ಏನಿದು? ಯಾರು ಕಾಣುತ್ತವಲ್ಲ. ನಾರದ ವಿನೋದಕ್ಕಾಗಿ ಹೇಳಿದರೂ ಅವರ ಮಾತು ಸುಳ್ಳಾಗುವುದಿಲ್ಲ. ಓಹೋ, ಮನ್ಮಥನು ಮೂರ್ಛೆಗೊಂಡಿರುವನು. ಜಾಗೃತಳಾಗು ನನ್ನ ಯೋಗ ಮಾಯೆ. ಏನಿದು? ಕಮಲಾವತಿಯಲ್ಲಿ ಯುದ್ಧ ಮಾಡುತ್ತಿದ್ದ ನಾನು, ತಂದೆಯೇ ಕುಮಾರ, ನೀವಿಲ್ಲಿ? ಆ ಅವಿವೇಕಿ ದಾನವನಲ್ಲಿ ಜನಕ ಅವನೆಲ್ಲಿಯೋ ಅವಿತುಕೊಂಡಿರುವನು. ಅವನನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ, ನೀನನ್ನು ಅರಮನೆಗೆ ತೆರಳು ಕುಮಾರ. ಹಾಗೆ ಆಗಲಿ ಜನಕ.
ಕೌಂಡ್ಲಿಕನು ಮಹಾಪರಾಕ್ರಮಿಯಂತೆ, ಆದರೂ ಹಿಂದೇಕೋ ಏಡಿಯಂತೆ ಅವಿತುಕೊಂಡಿರುವನಲ್ಲ. ಯಾರದು? ಓ, ಕಪಟಿಯಾದ ಗೊಲ್ಲ. ಏನು ಕೃಷ್ಣ, ಮಗನನ ಸೋಲಿನ ಸಲುವಾಗಿ ಬಂದೆ ಎಂದು ತೋರುವುದು? ಹೌದು, ನಿನ್ನ ದುರಾಂಕಾರಕ್ಕೆ ತಕ್ಕ ಶಿಕ್ಷೆಯನ್ನು ವಿಧಿಸಿದ್ದೇನೆ. ಈ ನೀನು ರಣರಂಗವನ್ನು ಬಿಟ್ಟು ಹೋಗುವುದು. ಹಾಗಾದರೆ ಪ್ರಾರಂಭಿಸಿ ಯುದ್ಧವನ್ನು. ಯಾರಿಂದ ಯಾರಿಗೆ ಮರಣ ಎಂಬುದನ್ನು ಈ ಜಗತ್ತೇ ನೋಡಿಬಿಡಲಿ. ಮಗು ಮಾದ್ರೇಶನೇ, ಈ ಸೃಷ್ಟಿಯನ್ನೊಳಗಡಗಿಗುದೈ ನಾ ಸೂತ್ರಧಾರಿ ನೀ ಪಾತ್ರಧಾರಿ. ನಿಲ್ಲಿಸೋ ಮುಕುಂದ ನಿನ್ನ ಹರಟೆಯನು ಏ ಗೊಲ್ಲ. ಕೃಷ್ಣ ನೋಡ್ಲಿಕ್ಕ ನಿಲ್ಲಿಸೋ ಮುಕುಂದ ನಿನ್ನ ಹರಟೆಯನು ಏ ಗೊಲ್ಲ. ಬಲ್ಲೆನ ನಿನ್ನ ಒಳಮರ್ಮಗಳನ್ನೆಲ್ಲ, ಗೋಪಾಂಗನಯರ ಗೃಹವಿಧಲ್ಲ. ಈ ಕ್ಷಣದೋಳ್ ಅಡಗಿಪೆ ನಿನ್ನಯ ಕೊಲ್ಲ. ಕೃಷ್ಣ ಕೃಷ್ಣ ದುರಹಂಕಾರದಿಂದ ಮರಣ ಮಾತೆಯನ್ನೇಕೆಯೋ ಸ್ಮರಿಸುವೆಯೋ ಮದಾಂಧ. ಮಡಿದು ಮಂಡಿಸು ನನ್ನ ಪಾದಗಳಿಗೆ ಕ್ಷಮಿಸುತ್ತೇನೆ. ಮಣಿದು ಮಂಡಿಸಬೇಕು ನಿನ್ನ ಪಾದಗಳಿಗೆ, ಬಲಿಯನ್ನು ನೆಲಕ್ಕೆ ತುಳಿದ ಈ ನಿನ್ನ ವಲಸು ಪಾದಗಳಿಗೆ. ವಂಚಕ, ನಾ ಬಲ್ಲೆ ನಿನ್ನೆಲ್ಲ ಮರ್ಮವನ್ನು ಬಲ್ಲ. ನಾ ಬಲ್ಲೆ ನಿನ್ನೆಲ್ಲ ಮರ್ಮವನ್ನು ಬಲ್ಲ. ಹದಾವ ಸ್ವಕಾರ್ಯ ಗೈದಿರುವೆಯನು ಮಾಧವ ಮಹಾನುಭಾವ ಅವಹರನೆಂದೆನಿಸುತ್ತ ಈ ಭುವಿಯೋ. ಹದಾವ ಸ್ವಕಾರ್ಯ ಗೈದಿರುವೆಯನು ಮಾಧವ ಮಹಾನುಭಾವ ನಾ ಬಲ್ಲೆ ನಿನ್ನೆಲ್ಲ ಮರ್ಮವನ್ನು ಬಲ್ಲ. ನಿಲ್ಲಿಸು ನೀ ನೋಡ್ಲಿಕ್ಕ ಸೋದರ ಭಾವನ ಮೋಸದಿ ಕೊಂದವ ನೀನಿಂದಿಗೆ ಸತಿಯರ ಮಂದಿರವ ದೊರೆಯುವುದೈ. ಸೋದರ ಭಾವನ ಮೋಸದಿ ಕೊಂದವ ನೀನಿಂದಿಗೆ ಸತಿಯರದ ಹೊರಡುವುದೈ. ಅಚ್ಯುತ ಅನಂತನೆಂಬ ಬಿರುದನು ಕಟ್ಟಿಟ್ಟು, ಅಚ್ಯುತ ಅನಂತನೆಂಬ ಬಿರುದನು ಕಟ್ಟಿಟ್ಟು, ಪೃಥ್ವಿವಿಧಾತನಿಗೆ ಶಿರ ಕೊಟ್ಟು, ಪೃಥ್ವಿವಿಧಾತನಿಗೆ ಶಿರ ಕೊಟ್ಟು, ನಾ ಬಲ್ಲೆ ನಿನ್ನೆಲ್ಲ ಮರ್ಮವನ್ನು ಬಲ್ಲ. ನಿಲ್ಲಿಸು ನೀ ಹದಾವ ಸ್ವಕಾರ್ಯ ಗೈದಿರುವೆಯನು ಮಾಧವ ಮಹಾನುಭಾವ ಅವಹರನೆಂದೆನಿಸುತ್ತ ಈ ಭುವಿಯೋ. ಹದಾವ ಸ್ವಕಾರ್ಯ ಗೈದಿರುವೆಯನು ಮಾಧವ ಮಹಾನುಭಾವ ನಾ ಬಲ್ಲೆ ನಿನ್ನೆಲ್ಲ ಮರ್ಮವನ್ನು ಬಲ್ಲ. ನಿಲ್ಲಿಸು ನೀ ಬಲ್ಲ, ನಿಲ್ಲಿಸು ನೀ ಬಲ್ಲ, ನಿಲ್ಲಿಸು ನೀ. ಕೃಷ್ಣ, ನಿನಗೆ ಶಿರವಾಗಿ ಶರಣೆನಲ್ಲೂ ನಾನು ಮಾನವನಲ್ಲವೋ ಮಾಯಾವಿ. ನಿನ್ನ ವಿನಾಶಕ್ಕಾಗಿ ಜನ್ಮ ತಾರಲಿರುವ ಮರಣಬಾರದ ಮೃತ್ಯುಂಜಯ. ಮಗು ಮಾದ್ರೇಶನೇ, ವೇಗವಾಗಿ ಚಲಿಸುವ ಸಾಗರದ ಅಲೆಗಳನ್ನು ತಡೆಯಲು ಪ್ರಯತ್ನಿಸದಂತೆ ಈ ದಂಡದವರನ ಕೋಪಕ್ಕೆ ತುತ್ತಾಗಬೇಡ. ಹೋಗು. ಎಲಾಗೊಲ್ಲ, ನೀನೀಗ ಸಪ್ತ ಸಾಗರವನ್ನು ಹೊಕ್ಕಿದರೂ ನಾನು ಬಿಡತಕ್ಕವನಲ್ಲ. ಪ್ರಾರಂಭಿಸಿ ಯುದ್ಧವನ್ನು. ಮಗು ಕೌಡ್ಲಿಗ, ತುಡುಕಬೇಡ ಕೆಡುವ ಮರುಳೆ ಅರುಷ ತಾಳು
ಅರುಷ ತಾಳುನೆ ದಾನವರ್ಗಳ ಮರಣ ಕೈಯ ತಿರುವೆನ ಕೌಟಿಕ ದಾನವರ್ಗಳ ಮರಣ ಕೈಯ ತಿರುವೆನ ತುಡುಕ ಬೇಡ ಕೆಡುವೆ ಮರುಳೆ ಅರುಷ ತಾಳುನೆ ಪದರ ಭೇದ ಬಲ್ಲೆ ನಿನ್ನ ಕೊಲ್ಲತನವನ ಕೃಷ್ಣ ಕೌಟಿಕ ಪದರ ಭೇದ ಬಲ್ಲೆ ನಿನ್ನ ಕೊಲ್ಲತನವನ ಕೊಲ್ಲ ನಡಗಿಸಿ ತುಂಸ ಕೈವೆ ಕ್ಷಣಗಳು ಕೊಲ್ಲ ನಡಗಿಸಿ ಧ್ವಂಸ ಕೈವೆ ಕ್ಷಣಗಳು ಪದರ ಭೇದ ಬಲ್ಲೆ ನಿನ್ನ ಕೊಲ್ಲತನವನ ತುಡುಕ ಬೇಡ ಕೆಡುವೆ ಮರುಳೆ ಅರುಷ ತಾಳುನೆ ಪದರ ಭೇದ ಬಲ್ಲೆ ನಿನ್ನ ಕೊಲ್ಲತನವನ ತುಡುಕ ಬೇಡ ಕೆಡುವೆ ಮರುಳೆ ಅರುಷ ತಾಳುನೆ ಪ್ರಾರಂಭಿಸಿ ಯುದ್ಧವನ್ನು ಪ್ರಾರಂಭಿಸು ಎಲ ಮಾಯಾವಿ ಕಡೆಗೂ ಕಣ್ತಪ್ಪಿಸಿಕೊಂಡು ಬಿಟ್ಟೆಯಾ ಹೋಗು ಬೇರೆ ಮಾರ್ಗವೆಲ್ಲಿರುವುದು ಆದರೂ ಇವನ ವಿಚಾರದಲ್ಲಿ ಎಚ್ಚರಿಕೆಯಲ್ಲಿರುವುದು ಬಹಳ ಒಳ್ಳೆಯದು ನರ್ತನಕ್ಕೆ ಮನಸೋತಿದೆ ಹದಕ್ಕೆ ನಿಮ್ಮಿ ನರ್ತನಕ್ಕೆ ಮನಸೋತಿದೆ ಹದಕ್ಕೆ ಸಾಗಿಸುವುದು ಹೇಗೆ ಸಾಗಿಸುವುದು ಹೇಗೆ ಪರಿಕಾಗಿಸುವುದು ಹೇಗೆ ಸೋತಿರುವುದು ಮನ ಪ್ರೇಮಕ್ಕೆ ದೇವಿ ದಯವ ತೋರೆ ದೇವಿ ದಯವ ತೋರೆ ದೇವಿ ದಯವ ತೋರೆ ದೇವಿ ದಯವ ತೋರೆ
ಉರ್ವಶಿ ಅನುದಿನ ಹೀಗೆ ಜೊತೆಯೊಳು ಸೇರಿ ನಗುತ್ತ ನಗುತ್ತ ಗನ ಸಂತೋಷಗಳು ದೇವಿ ದಯವ ತೋರೆ ದೇವಿ ದಯವ ತೋರೆ. ಊರ್ವಶಿ ಸ್ವಾಮಿ, ಊರ್ವಶಿ, ಇಂದೇಕೋ ಅಮರಾವತಿಯ ಅರಸರು ಸತಿಯರ ಸ್ನೇಹ ಬಯಸಿ ಬಂದಂತಿದೆ. ಅರಸರ ಆನಂದಕ್ಕೆ ಕಾರಣವೇನಿರಬಹುದು? ಕಾರಣವಿದೇನು ಅನುಜೆ? ಅರಸರಿಗೆ ಯಾವುದೋ ಸಮರ ಸಂಭವಿಸಿರುವಂತಿದೆ. ಕದನಕ್ಕೆ ಹೊರಡುವ ಮುನ್ನ ಇವರು ರಂಭಾ, ಸ್ವಾಮಿ, ಊರ್ವಶಿ, ಹಿಂದೆ ಹರನ ಹೊರಬಲದಿಂದ ಮದವೇರಿ ಮರೆಯುತ್ತಿದ್ದ ಹಿರಣ್ಯಕಶಿಪುವಿನ ಮಡದಿ ಕಯಾದುವಿನ ಗರ್ಭ ವಿನಾಶ ಕಾಲದಲ್ಲಿ ಒದಗಿದ್ದ ಆಪತ್ತಿನಿಂದ ಪಾರು ಮಾಡಿದವರಾರು? ರಾರಾಜಿಸಿ ನಲಿವ ನಾಟ್ಯ ಚತುರೆ ಈ ರಂಬೆ ಅಲ್ಲವೇ ರಾಜೇಂದ್ರ? ಹೌದು ಹೌದು ಸುಂದರಿ, ಕಾಲದಿಂದಲೂ ನೀನು ಅಂತಹ ಜಾಣೆ. ಏನು ಸ್ವಾಮಿ, ಅವಳವರನ್ನು ಮಾತ್ರ ಜಾಣೆಯು? ಹಾಗಾದರೆ ಕಾಂಡವನ ದಹನ ಕಾಲದಲ್ಲಿ ನಿಮಗೊದಗಿದ್ದ ಚಿಂತೆಯನ್ನು ಪರಿಹರಿಸಿ ಶಾಂತಿಯುಂಟು ಮಾಡಿದವಳಾರು? ಈ ನಾಟ್ಯ ಪ್ರವೀಣೆ ಊರ್ವಶಿಯಲ್ಲವೇ? ಹೌದು ಹೌದು ಸುಂದರಿ, ಅದನ್ನೀಗ ಇಲ್ಲ ಅಂದವರು ಯಾರು? ಹೌದು ಸ್ವಾಮಿ, ಇವಳೋರ್ವಳೆ. ಇಲ್ಲ ಇಲ್ಲ, ಇವಳೋರ್ವಳೆ. ಸಾಕು ಸುಮ್ಮನೆ. ನೀನು ಸುಮ್ಮನೆ ಸುಮ್ಮನೆ, ನೀನು ಸುಮ್ಮನೆ. ಊರ್ವಶಿಯರೇ, ಏನಿತು ನಿಮ್ಮ ಅಸಭ್ಯ ವರ್ತನೆ? ಕದನವೇಕೆ ಮುದವ ತಾಳಿ ರಂಬೋರ್ವಶಿಯರೇ. ರಂಭ, ಊರ್ವಶಿ, ಕದನವೇಕೆ ಮುದವ ತಾಳಿ ರಂಬೋರ್ವಶಿಯರೇ. ವಿಧವನರಿತು ನೀನೆದಿರು ಕರ್ಮಿರದೆ. ರಂಭ, ಊರ್ವಶಿ, ವಿಧವನರಿತು ನೀವೆನ್ನೆದಿರು ಸಹನೆಗಿಂದಿರದೆ. ಕದನ ಬೇಕೆ ಮುದವ ತಾಳಿ ರಂಬೋರ್ವಶಿಯರೇ. ರಂಬೆಯ ನಿನ್ನ ಕವಿನೆಯ ಚೆನ್ನ. ಊರ್ವಶಿ, ರಂಬೆಯ ನಿನ್ನ ಕವಿನೆಯ ಚೆನ್ನ. ನಲಿದು ನಾಟ್ಯವಾಡು ಬಾರೆ ನಗಿಸುತ್ತ ಎನ್ನ. ನಲಿದು ನಾಟ್ಯವಾಡು ಬಾರೆ ನಗಿಸುತ್ತ ಎನ್ನ. ನನ್ನ ಹೃದಯ ಮಂದಿರದಿ ಊರ್ವಶಿಯದೆ ಮೊದಲ ಸ್ಥಾನ. ನನ್ನ ಹೃದಯ ಮಂದಿರದಿ ಊರ್ವಶಿಯದೆ ಮೊದಲ ಸ್ಥಾನ. ನಿನ್ನ ನೊಗದ ಮೊದಲ ತಂದ ನಾಟಿದ ನಿಂದು ಚಂದ. ಹೌದು ಸುಂದರಿ, ನಿನ್ನ ಮೊಗದ ನಗುವು ಚಂದ ನಾಚಿದ ನಿಂದು ಚಂದ. ಓ ಪ್ರೇಯಸಿ, ಓ ರೂಪಸಿ, ಓ ಪ್ರೇಯಸಿ, ಓ ರೂಪಸಿ. ಕದನವೇಕೆ ಮುದವ ತಾಳಿ ರಂಬೋರ್ವಶಿಯರೇ. ರಂಬೋರ್ವಶಿಯರೇ, ರಂಬೋರ್ವಶಿಯರೇ. ರಂಭ, ಊರ್ವಶಿಯರೇ, ಸ್ವಾಮಿ, ಇಂದು ನಿಮ್ಮೀರ್ವರಲ್ಲಿ ಯಾರು ಮಿಗಿಲೆಂದು ಹೇಳಲಾಗುವುದಿಲ್ಲ. ನೀವೀರ್ವರು ನನಗೆ ಒಂದೇ ಸಮಾನರು. ನಿಜವೇ ಸ್ವಾಮಿ? ಹೌದು ಹೌದು ಸುಂದರಿಯರೇ. ಈಶ ಬ್ರಹ್ಮರಿಗೆ ಈ ದೇವರಾಜನ ಪ್ರಣಾಮಗಳನ್ನು ಸ್ವೀಕರಿಸಿ. ಶುಭಮಸ್ತು ಮಹೇಂದ್ರ, ಶುಭಮಸ್ತು. ನಿನ್ನ ಲೋಕದಲ್ಲಿ ಎಲ್ಲರೂ ಕ್ಷೇಮದಿಂದಿರುವರೇನು? ಏಕಿರುವುದಿಲ್ಲ ಶಂಕರ, ನೋಡಿದರೆ ಗೋಚರವಾಗೋದಿಲ್ಲವೇ ಅಮರಾವತಿ ಅರಸರ ಆನಂದವನ್ನು? ಹೌದೌದು, ಇದೆಲ್ಲವೂ ತಮ್ಮಗಳ ಮಹಿಮೆಯ ಮಹತ್ವದಿಂದಲ್ಲವೇ ಸ್ವಾಮಿ? ಹೌದೌದು, ನಾವೇನೋ ಜಗದ್ರಕ್ಷಕರೇ. ಒಂದೊಂದು ಸಾರಿ ಈ ಭೂಲೋಕದಲ್ಲಿ ಜಗದ್ಭಕ್ಷಕರೇನಾದರೂ ಅವತರಿಸಿದ್ರು ಎಂದರೆ ನಮ್ಮ ಗತಿಯೋ ನಾರಾಯಣ. ಅಧೋಗತಿಯೇ ಅಧೋಗತಿಯೇ. ಪೂಜ್ಯರಾದ ನಾರದ ಮಹಾತ್ಮರಿಗೆ ವಂದಿಸುವೆನು. ಆಹಾ, ನಾನು ಕೈಲಾಸ ಬ್ರಹ್ಮಲೋಕದಲ್ಲೆಲ್ಲ ಹುಡುಕಿದರೂ ಇವರು ಇಲ್ಲಿರುವರಲ್ಲ. ಇರಲಿ ಇರಲಿ, ಒಳ್ಳೆಯದೇ ಆಯಿತು. ಆಹಾ, ಪರಶಿವನಿಗೆ ನನ್ನ ಪ್ರಣಾಮಗಳು. ನಾರದರೇ, ನಮಸ್ಕರಿಸುವೆನು. ಆಹಾ, ತಡೆಯ ಸ್ವಲ್ಪ ತಡೆಯ ಮಹೇಂದ್ರ. ಆಹಾ, ತಂದೆಯವರಾದ ಬ್ರಹ್ಮದೇವರಿಗೆ ವಂದಿಸುವೆನು. ನಾರದರೇ, ನಮಸ್ಕರಿಸುವೆನು. ಎಂತಹ ಕಠಿಣವಾದ ಶಬ್ದ, ಎಂತಹ ಕಠಿಣವಾದ ಶಬ್ದ. ನುಡಿಯಬೇಕಾದದ್ದೇ, ನುಡಿಯಬೇಕಾದದ್ದೇ. ಅಯ್ಯ ದೇವರಾಜ, ನೀನು ನನಗೆ ವಂದಿಸಿದರೂ ಸರಿಯೇ ಅಥವಾ ನಿಂದಿಸಿದರೂ ಸರಿಯೇ, ಆದರೆ ನಿನಗೆ ಈ ಸಾರಿ ಭೂಲೋಕದಲ್ಲಿ ಒಬ್ಬ ವೈರಿಯೂ ಉದ್ಭವಿಸಿರುವನು. ಅವನನ್ನು ನೀವುಗಳು ಸದೆಬಡಿಯುವುದಾದರೆ
ಇವೆಲ್ಲವೂ ನನಗೆ ಸೇರಿದಂತೆಯೇ, ಎಲ್ಲವೂ ನನಗೆ ಸೇರಿದಂತೆಯೇ. ಏನು ಪೂಜ್ಯರೇ, ನಮಗೊಬ್ಬ ವೈರಿಯೇ? ಹೌದು. ಯಾವನವನು ಪೂಜ್ಯರೇ? ಸುರವರೇಣ್ಯರುಗಳ ಪರಾಕ್ರಮ ತಿಳಿಯದವನು ಎಲ್ಲಿ ನನ್ನ ವಜ್ರಾಯುಧವು? ನಾರದ, ಏನು ನಿನ್ನ ವಿನೋದ? ಇದು ವಿನೋದವಲ್ಲ ಜನಕ, ನಿಮ್ಮಗಳಿಗೆ ಒದಗಿರುವಂತಹ ಪ್ರಮಾದ. ಪ್ರಮಾದ? ನಾರದರೆ, ನೀವಿಲ್ಲಿಗೆ ಏಕೆ ಬಂದಿರಿ? ಏಕೆ ಬಂದಿರಿ ಎಂದರೆ, ಆ ಕೌಂಡ್ಲಿಕನಾದರೂ ಯಾರು? ಆ ಕೌಂಡ್ಲಿಕನು ಯಾರೆಂದರೆ, ಮರಣವೇ ಬಾರದ ಹಾಗೆ ಈ ಅರನಿಂದ ವರ ಪಡೆದು ಯುದ್ಧದಲ್ಲಿ ಮನ್ಮಥನನ್ನು ಮೂರ್ಛೆಗೊಳಿಸಿ ಅದನ್ನು ವಿಚಾರಿಸಲು ಹೋದ ಶ್ರೀಕೃಷ್ಣ ಪರಮಾತ್ಮನನ್ನು ಪರಿಪರಿಯಾಗಿ ಚೆರಿದು ದುರಾಂಕಾರದಿಂದ ಬೆರೆಯುತ್ತಿರುವ ಓರ್ವ ದಾನವ. ನೀವು ಅಂತವರಿಗೆ ಅಂತಹ ವರವನ್ನೇಕೆ ಕರುಣಿಸಿದಿರಿ ಶಂಕರ? ಕರುಣಿಸಿದ್ರೆ ಏನಾಯ್ತು ಚತುರ್ಮುಖ? ನಡೆಯಿರಿ, ಹೆಚ್ಚು ಮೆರೆದವನನ್ನು ಹುಚ್ಚನ್ನು ನಡಗಿಸಿ ಅಚ್ಯುತಾನಂದನ ಪಾದಗಳನ್ನು ಇಡಿಸೋಣ. ಆಹಾ, ಯಾರ ಪಾದಗಳನ್ನು ಯಾರು ಹಿಡಿಯಬೇಕಾಗುವುದು? ಕಾದು ನೋಡೋಣ. ನಾರಾಯಣ ನಾರಾಯಣ. ನಮ್ಮ ಪರಾಕ್ರಮವನ್ನು ತಿಳಿಯದೆ ಜನಿದ ವೈರಿ ಯಾರವನು ಪೂಜ್ಯರೇ? ತಿಳಿಸುವೆನಯ್ಯ, ತಿಳಿಸುವೆನು. ಮಹೇಂದ್ರ, ಈ ನಿನ್ನ ವಜ್ರಾಯುಧವನ್ನು ಸ್ವಲ್ಪ ಕೆಳಗಿಳಿಸುವೀರ? ಆಗಲಿ. ಕೇಳು, ಮಗಧ ದೇಶದ ಕೌಂಡ್ಲಿಕನೆಂಬ ರಕ್ಕಸನು. ಏನು ಪೂಜ್ಯರೇ? ಮಗಧ ದೇಶದ ಕೌಂಡ್ಲಿಕನೆಂಬ ಓರ್ವ ದಾನವನೇ? ಅಹುದು ಅಹುದು. ಮುಗಿದು ಪೂಜ್ಯರೇ ಇಂದವನ ಹಾಯಸ್ಸು. ಮಹೇಂದ್ರ ಮಹೇಂದ್ರ, ಆ ಕೌಂಡ್ಲಿಕನೆಂಬುವನು ಮಹಾಪರಾಕ್ರಮಿಯಂತೆ. ಎಚ್ಚರ ಎಚ್ಚರ. ಏನು ಪೂಜ್ಯರೇ? ಸ್ವರ್ಗದ ಸಿರಿಯುತ ಅಮರಾಧಿಪನಿಗೆ ಸರಿಸಮರಿರಲಹುದೇ, ಸರಿಸಮರಿರಲಹುದೇ, ಸರಿಸಮಾನರಿರಲಹುದೇ. ಪೂಜ್ಯರೇ, ಸ್ವರ್ಗದ ಸಿರಿಯುತ ಅಮರಾಧಿಪನಿಗೆ ಸರಿಸಮರಿರಲಹುದೇ, ಸರಿಸಮರಿರಲಹುದೇ, ಸರಿಸಮಾನರಿರಲಹುದೇ. ಪೂಜ್ಯರೇ, ನಿರ್ಗತಿಕ ಅಸುರ ಕುಲವಂ ದುರ್ಗತಿಯ ನೆತೆಗೆ ತುಳಿದು ಹೋದರೆ, ನಿರ್ಗತಿಕ ಅಸುರ ಕುಲವಂ ದುರ್ಗತಿಯ ನೆತೆಗೆ ತುಳಿದು ಭಾರ್ಗವಗಿ ವಜ್ರಾಯುಧದಿ, ಭಾರ್ಗವಗಿ ವಜ್ರಾಯುಧದಿ ಶಿರವಂ ಕಡಿದು ತಲೆಗೆ ಬಿಸಾಡಿ, ಶಿರವಂ ಕಡಿದು ತಲೆಗೆ ಬಿಸಾಡಿ, ಸ್ವರ್ಗದ ಶ್ರೀಯುತ ಅಮರಾಧಿಪನಿಗೆ ಸರಿಸಮರಿರಲಹುದೇ, ಸರಿಸಮರಿರಲಹುದೇ, ಸರಿಸಮಾನರಿರಲಹುದೇ. ಪೂಜ್ಯರೇ, ಅಮರಪುರಿಯ ಭವ್ಯ ಸಿರಿಗೆ ಭ್ರಮರ ತನ್ವಯ ಚರಿ ಪತೈತ್ಯರ. ಪೂಜ್ಯರೇ, ಅಮರಪುರಿಯ ಭವ್ಯ ಸಿರಿಗೆ ಭ್ರಮರ ತನ್ವಯ ಚರಿ ಪತೈತ್ಯರ ಸುರವರೇಣ್ಯರ ಪರಮಹರಿಗಳು. ಪೂಜ್ಯರೇ, ಸುರವರೇಣ್ಯರ ಪರಮಹರಿಗಳು ಕನುಬಿ ಮರಣ ಒಂದವರಲ್ಲದೆ, ಕನುಬಿ ಮರಣ ಒಂದವರಲ್ಲದೆ ತಲೆ ಎತ್ತಿ ಬಾಳ್ವರ ಕುಲಗೇಣಿಗಳು, ತಲೆ ಎತ್ತಿ ಬಾಳ್ವರ ಕುಲಗೇಣಿಗಳು. ಸ್ವರ್ಗದ ಶ್ರೀಯುತ ಅಮರಾಧಿಪನಿಗೆ ಸರಿಸಮರಿರಲಹುದೇ, ಸರಿಸಮರಿರಲಹುದೇ, ಸರಿಸಮಾನರಿರಲಹುದೇ. ಪೂಜ್ಯರೇ, ಪರಾಕ್ರಮನೇ ಪರಾಕ್ರಮಿ ಯಕಶ್ಚಿತ್ ಒಂದು ಕುಕ್ಕುರಕ್ಕೂ ಸಮನಲ್ಲದ ಅಸುರಾಂಧಪರನು ಪರಾಕ್ರಮನೇ. ಕಾಡು ಪ್ರಾಣಿಗಳನ್ನು ಕೊಂದು ತಿನ್ನುವ ಸಿಂಹ, ಚಿರತೆ, ಅದಕ್ಕೂ ಮಿಗಿಲಾದ ಮಹಾನ್ ಕ್ರೂರಿಗಳು ಆ ದಾನವರು. ಅದು ಅಲ್ಲದೆ ಪಾಲಾಕ್ಷನಾದ ಪರಶುವನನ್ನು ಮೆಚ್ಚಿಸಿ ಅವನ ಕಾಲುಗಳಿಗೆ ಬಿದ್ದು ಮಂಗಗಳಾಗಿ ಅಂಗಲಾಚಿ ಇಚ್ಛೆಗೆ ಬಂದ ವರಗಳನ್ನು ಬೇಡಿ ಕೊನೆಗೆ ಹಾಲುಣಿಸಿ ಬೆಳೆಸಿದ ತಾಯಿಯನ್ನೇ ಮರೆತು ಬಿಡುವಂತಹ ದುರ್ಗರ್ವಿ ದಾನವರು ಆ ಕೌಂಡ್ಲಿಕನು. ಅದು ಅಲ್ಲದೆ ಸುರಲೋಕದ ರಸ ಉಪವಿಷ್ಣುವು ಸುರ ನರಾದಿಗಳಿಗೆ ಬಂದು ಒದಗಿರುವಂತಹ ತೊಂದರೆ ತೊಡಕುಗಳನ್ನ ಬಹು ಗಂಭೀರವಾಗಿ ಬಗೆಹರಿಸುವ
ಈ ದೇವೇಂದ್ರನ ಪನ್ನಗಾರಿಕೆಯನ್ನ ಮರೆತು ಆ ದುರ್ಗರ್ವಿ ದಾನವ ಕೌಂಡಿಕನನ್ನು ಕೊಂಡಾಡುವಿರಾ? ಪೂಜ್ಯರೇ, ಇಂದವನಿಗೊಂದು ಗತಿ ಕಾಣಿಸದೆ ಬಿಡುವುದಿಲ್ಲ. ಈ ದೇವರಾಜನು ನೋಡುತ್ತೀರಿ. ನೋಡುತ್ತಲೇ ಇರುವೆನು. ಆದರೆ ನೀವು ಅವನಿಗೊಂದು ಗತಿ ಕಾಣಿಸುವರೋ ಇಲ್ಲವಾ ಆತನೇ ನಿಮಗೆಲ್ಲರಿಗೂ ಒಂದು ಗತಿ ಕಾಣಿಸುವನು? ಬಲ್ಲವರಾರು? ಕಾದು ನೋಡೋಣ. ನಾರಾಯಣ ನಾರಾಯಣ ಎನ್ನೋ ಈ ವಿಚಾರವನ್ನು ಮತ್ತಾರಿಗೆ ತಿಳಿಸುವುದು